Hello everyone, welcome to Civil Career YouTube channel. Today we will discuss a simply supported RCC slab. RCC slabನ ಯಾವ ಥರ ಡಿಸೈನ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಒಳಗೆ ನಿಮಗೆ ಹೇಳ್ಕೊಡ್ತೀನಿ. ಸೊ ಒಂದು ಎಕ್ಸಾಂಪಲ್ನ ಕನ್ಸಿಡರ್ ಮಾಡೋಣ ಫಸ್ಟು. ಇಲ್ಲಿ ನೋಡಿರಿ, ಇದೊಂದು ಎಕ್ಸಾಂಪಲ್ ಇದೆ. ಇದರದ್ದು ಡೈಮೆನ್ಷನ್ಸ್ ಬಂದುಬಿಟ್ಟು 4 ಮೀಟರ್ ಬೈ 10 ಮೀಟರ್ ಇದೆ. 4 ಮೀಟರ್ ಅಂದರೆ ಕ್ಲಿಯರ್ ಸ್ಪ್ಯಾನು ಇಲ್ಲಿದೆ. ದೆನ್ 230 ವಾಲ್ಸ್ ಅಂತ ಇದೆಯಲ್ಲ, ಇದು ಬೇರಿಂಗ್ಸ್. ಓಕೆನಾ. ಲೈವ್ ಲೋಡ್ನ 4 ಕಿಲೋಮೀಟರ್ ಅಂತ ಕನ್ಸಿಡರ್ ಮಾಡಿದ್ವಿ. ದೆನ್ ಫ್ಲೋರ್ ಫಿನಿಶ್ನ 0.6 ಕಿಲೋಮೀಟರ್ ಪರ್ ಮೀಟರ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡಿದ್ವಿ. ದೆನ್ ಕಾಂಕ್ರೀಟ್ ಗ್ರೇಡ್ ಬಂದು ಇಲ್ಲಿ ಕೊಟ್ಟಿದ್ದಾರೆ, ಕಾಂಕ್ರೀಟ್ ಗ್ರೇಡ್ M20 ಅಂತ. ಸೊ FCK = 20 ನ್ಯೂಟನ್ ಪರ್ mm ಸ್ಕ್ವೇರ್. ದೆನ್ ಸ್ಟೀಲ್ ಗ್ರೇಡ್ ಬಂದು 415 ಕೊಟ್ಟಿದ್ದಾರೆ, Fe 415. ಸೊ Fi = 415 ನ್ಯೂಟನ್ ಪರ್ mm ಸ್ಕ್ವೇರ್. ಓಕೆನಾ. ನೆಕ್ಸ್ಟ್ ಸ್ಟೆಪ್ ಬಂದು ಡಿಸೈನ್, ಥಿಕ್ನೆಸ್ ಆಫ್ ದ ಸ್ಲ್ಯಾಬ್. ಓಕೆನಾ. ಫಸ್ಟ್ ನಾವು ಯಾವುದೇ ಪ್ರಾಬ್ಲಮ್ ಮಾಡಬೇಕಾದ್ರೂ ಎಫೆಕ್ಟಿವ್ ಡೆಪ್ತ್ನ ಒಂದು ಅಜ್ಯೂಮ್ ಮಾಡಬೇಕು. ಅದಾದಮೇಲೆ ಅದನ್ನು ಚೆಕ್ ಮಾಡಬೇಕು. ಚೆಕ್ಕಲ್ಲಿ ಏನಾದರೂ ಓಕೆ ಬಂದರೆ ಮಾತ್ರ ನಾವು ಅಜ್ಯೂಮ್ ಮಾಡಿರೋ ಡೆಪ್ತ್ ಏನಿದೆಯಲ್ಲ ಸರಿ ಇದೆ ಅಂತ ಅರ್ಥ. ಇಫ್ ಚೆಕ್ಕಲ್ಲಿ ಏನಾದರೂ ಫಾಲ್ಸ್ ಬಂದರೆ ನಾವು ಅಗೇನ್ ರಿವೈಸ್ಡ್ ಡೆಪ್ತನ್ನು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಥ್ರೂಔಟ್ ದ ಕ್ಯಾಲ್ಕುಲೇಷನ್ ರಿವೈಸ್ಡ್ ಡೆಪ್ತ್ ಏನಿದೆಯಲ್ಲೋ ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ. ಫಸ್ಟ್ ವಿ ಆರ್ ಅಸ್ಯೂಮಿಂಗ್ ಎಫೆಕ್ಟಿವ್ ಡೆಪ್ತ್. ಸ್ಮಾಲ್ ಡಿ ಅಂದರೆ ಎಫೆಕ್ಟಿವ್ ಡೆಪ್ತ್, ಕ್ಯಾಪಿಟಲ್ ಡಿ ಅಂದರೆ ಓವರ್ ಆಲ್ ಡೆಪ್ತ್. ಓಕೆನಾ. ಈಗ ನೋಡಿ, ಎಫೆಕ್ಟಿವ್ ಡೆಪ್ತ್ ಡಿ ಈಕ್ವಲ್ಸ್ ಟು ಸ್ಪ್ಯಾನ್ ಡಿವೈಡೆಡ್ ಬೈ 25 ಇದೆ. ಓಕೆನಾ. ಸ್ಪ್ಯಾನ್ ಅಂದರೆ 4 ಮೀಟರ್ ಇಲ್ಲಿದೆ ಅಲ್ವಾ, ಇದು ಇಲ್ಲೇ MM ಅಲ್ಲಿ ಕನ್ವರ್ಟ್ ಮಾಡ್ತಾರೆ. ಸೊ 4000 mm divided by 25 ವಿ ವಿಲ್ ಗೆಟ್ 160 mm. ಓಕೆನಾ. ಇದು ನೋಡಿ MM ಅಲ್ಲಿದೆ ಯೂನಿಟ್. ಸೊ 160 mm ಬರುತ್ತೆ. ಅಡಾಪ್ಟಿಂಗ್ ಕ್ಲಿಯರ್ ಕವರ್ ಆಫ್ 20 mm ಅಂತ ಇದೆ. ವೈ 20 mm? ಫಾರ್ ಸ್ಲ್ಯಾಬ್ಸ್ ಮಿನಿಮಮ್ ಕ್ಲಿಯರ್ ಕವರ್ ಈಸ್ 20 mm. ಬೀಮ್ಸಿಗೆ ಬಂದ 25. ದೆನ್ ಫೂಟಿಂಗ್ಸಿಗೆ ಬಂದುಬಿಟ್ಟು 40 mm ಇರುತ್ತೆ. ಓಕೆ. ದೆನ್ ವಿ ಆರ್ ಯೂಸಿಂಗ್ 10 mm ಬಾರ್ಸ್ ಫಾರ್ ಸ್ಲ್ಯಾಬ್ಸ್. ಓನ್ಲಿ 10 mm ಆ್ಯಂಡ್ 8 mm ಬಾರ್ಸ್ ವಿ ಆರ್ ಯೂಸಿಂಗ್. ಓಕೆನಾ. 16 mm bars and 12 mm bars we will use in a beam sides columns. So the overall depth ಬಂದು capital D equal to 185 mm ಇದೆ. 185 mm ಹೆಂಗಾಗುತ್ತೆ ಅಂದರೆ this is 160 mm plus 20 mm. 180 plus 10 by 2 mm. ಓಕೆನಾ. ಸೊ 5. 160 plus 20 plus 5 we will get a D equal to 185 mm. ಓಕೆನಾ. ನೆಕ್ಸ್ಟ್ ಸ್ಟೆಪ್ ಬಂದು ಎಫೆಕ್ಟಿವ್ ಸ್ಪ್ಯಾನ್. ಇಲ್ಲಿ ನೋಡಿ, ನಮಗೆ 2 ಆಪ್ಷನ್ ಇದ್ದಾವೆ. ಈ ಎರಡರಲ್ಲಿ ಲೀಸ್ಟ್ ಯಾವುದಿರುತ್ತಲ್ವೋ ಅದನ್ನು ನಾವು ಎಫೆಕ್ಟಿವ್ ಸ್ಪ್ಯಾನ್ ಆಗಿ ಕನ್ಸಿಡರ್ ಮಾಡಬೇಕು. ಕ್ಲಿಯರ್ ಸ್ಪ್ಯಾನ್ ಗೊತ್ತಿದೆ ನಮಗೆ 4 ಮೀಟರ್ ಪ್ಲಸ್ ಎಫೆಕ್ಟಿವ್ ಡೆಪ್ತ್ ಇಲ್ಲಿದೆ ಅಲ್ವಾ 160 mm. ಸೊ ಇದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಿದರೆ 0.16 ಮೀಟರ್ ಆಗುತ್ತೆ. ಅದರ್ವೈಸ್ ನೀವು ಇದನ್ನು MM ಅಲ್ಲಿ ಕೂಡ ಇರ್ಬೋದು, 4000 ಅಂತೇಳಿ ಅಲ್ವಾ. 4000 ಇದೆ ಅಲ್ವಾ, 4000 ಅಂತೇಳಿ ಅದನ್ನು ಕೂಡ ನೀವು ಇದನ್ನು ಏನು ಮಾಡ್ಬೋದು, ಕನ್ಸಿಡರ್ ಮಾಡ್ಬೋದು. 4000 ಪ್ಲಸ್ 160 ಅಂದರೆ 4160 mm ಆಗುತ್ತೆ, ಆರ್ 4.16 ಮೀಟರ್ ಆಗುತ್ತೆ. ಸೆಕೆಂಡ್ ಒನ್ ಸೆಂಟರ್ ಟು ಸೆಂಟರ್ ಆಫ್ ಎ ಸಪೋರ್ಟ್ ಅಂತ ಇದೆ, ಇಲ್ಲಿದೆ ನೋಡಿರಿ 230 mm ಇದೆ ಅಲ್ವಾ ವಾಲ್ಸ್, ಅದೇ ಇದೆ. ಓಕೆ. 4 ಪ್ಲಸ್ 0.23 ಮೀಟರ್ಸ್. ಸೊ 4.23 ಮೀಟರ್ಸ್ ಬರುತ್ತೆ. ಇವೆರಡರಲ್ಲಿ ಲೀಸ್ಟ್ ಯಾವುದಂತ ಹೇಳಿದರೆ ಫಸ್ಟ್ ಒನ್ 4.16 ಮೀಟರ್ ಬರುತ್ತಲ್ವ, ಅದು ಲೀಸ್ಟ್. ಸೊ ವಿ ಕನ್ಸಿಡರ್ ಎಫೆಕ್ಟಿವ್ ಸ್ಪ್ಯಾನ್ L is equal to 4.16 ಮೀಟರ್. ನೆಕ್ಸ್ಟ್ ಸ್ಟೆಪ್ ಬಂದ ಲೋಡ್ಸ್. ಓಕೆನಾ. ಇಲ್ಲೇನಿದೆಲ್ಲ ಲೋಡ್ಸಲ್ಲಿ ಸೆಲ್ಫ್ ವೇಟು ಮತ್ತು ಫ್ಲೋರ್ ಫಿನಿಷನ್ ಇದೆ ನೋಡ್ರಿ. ದೀಸ್ ಟು ಆರ್ ಡೆಡ್ ಲೋಡ್ಸ್. ಓಕೆನಾ. ಡೆಡ್ ಲೋಡ್ಸ್. ನೆಕ್ಸ್ಟ್ ಒನ್ ಈಸ್ ಅ ಲೈ ಲೋಡ್. ಡೆಡ್ ಲೋಡ್ ಪ್ಲಸ್ ಲೈ ಲೋಡ್ ಈಸ್ ಅ ಟೋಟಲ್ ಸರ್ವಿಸ್ ಲೋಡ್ ಆಗುತ್ತೆ. ಓಕೆ. ಸೊ ಫಸ್ಟ್ ಒನ್ ಸೆಲ್ಫ್ ವೇಟ್ ಆಫ್ ದ ಸ್ಲ್ಯಾಬ್ 0.185. ಇದು ಏನಂತ ಹೇಳಿದರೆ ಎಫೆಕ್ಟಿವ್ ಓವರ್ ಆಲ್ ಡೆಪ್ತ್ ಇತ್ತಲ್ವ ಕ್ಯಾಪಿಟಲ್ ಡಿ 185 mm ಅದೇ ಇದೆ. ಓಕೆನಾ. ಥಿಕ್ನೆಸ್ ಆಫ್ ದ ಸ್ಲ್ಯಾಬ್ ಇತ್ತಲ್ವ ಅದು 0.185 ಮೀಟರ್ಸ್ ಇಂಟು 25 ಈಸ್ ಡೆನ್ಸಿಟಿ ಆಫ್ ದ ಕಾಂಕ್ರೀಟ್. ಇದನ್ನು ನಾವು 185 ಅಂತ ಬರೀಬಾರ್ದು, ಬಿಕಾಸ್ 185 MM ಅಲ್ಲಿ ಇರೋದು. ಬಟ್ 25 ಏನು ಕನ್ಸಿಡರ್ ಮಾಡ್ತೀವಲ್ಲ, ಇದು ಕಿಲೋ ನ್ಯೂಟನಲ್ಲಿ ಇರುತ್ತೆ ಅಲ್ವಾ, ಕಿಲೋ ನ್ಯೂಟನ್ ಪರ್ ಮೀಟರ್ಲಿರುತ್ತೆ. ಸೊ ವೈ ನಾವೇನು ಮಾಡಬೇಕು, ಇದನ್ನು 0.185 ಅಂತ ಹೇಳ್ಬಿಟ್ಟು ನಾವು ಮೀಟ್ರಲ್ಲಿ ಕನ್ವರ್ಟ್ ಮಾಡಿಕೊಂಡು ಇದನ್ನು 25 ಜೊತೆಗೆ ಮಲ್ಟಿಪಲ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಅ
ಡೆನ್ಸಿಟಿ ಆಫ್ ದ ಕಾಂಕ್ರೀಟ್ 24 kilonewton ಆ್ಯಕ್ಚುಲಿ, ಬಟ್ 25 ಅಂತ ಕನ್ಸಿಡರ್ ಮಾಡ್ತೀವಿ, 25 kN/m. ಓಕೆ, ನೆಕ್ಸ್ಟ್ ಬಂದು ಫ್ಲೋರ್ ಫಿನಿಶ್ 1.5, ದೆನ್ ಲೈವ್ ಲೋಡ್ ಬಂದು 4 kN/m². So the total service load will be a 10.125. This plus this plus this. Okay, total service load equal to 10.125 kN/m² ಆಗುತ್ತೆ. ಅಲ್ಟಿಮೇಟ್ ಲೋಡ್ಗೆ ನಾವೇನು ಮಾಡ್ತೀವಿ ಎಲ್ಲರಿಗೂ ಆಲ್ರೆಡಿ ಗೊತ್ತಿದೆ, 1.5ನ ಮಲ್ಟಿಪಲ್ ಮಾಡ್ತೀವಿ ಅಲ್ವಾ, ಅಂದರೆ 50% ಇನ್ಕ್ರೀಸ್ ಮಾಡ್ತೀವಿ. ಈಗೇನಿದೆ ಸರ್ವಿಸ್ ಲೋಡ್ ಇದಕ್ಕೆ 50% ಇನ್ಕ್ರೀಸ್ ಮಾಡಿದರೆ ನಮಗೆ ಅಲ್ಟಿಮೇಟ್ ಲೋಡ್ ಸಿಗುತ್ತೆ. ಸೊ ಅಲ್ಟಿಮೇಟ್ load is equal to 1.5 into 10.125, that's equal to 15.19 kN/m². ನೆಕ್ಸ್ಟ್ ಸ್ಟೆಪ್ ಅಲ್ಟಿಮೇಟ್ ಮೂಮೆಂಟ್ಸ್ ಆ್ಯಂಡ್ ಶಿಯರ್ ಫೋರ್ಸಸ್ ಅಂತ ಬರುತ್ತೆ. ಸೊ ಇದರಲ್ಲಿ ನಾವೇನು ಮಾಡ್ತೀವಿ, ಅಲ್ಟಿಮೇಟ್ ಮೂಮೆಂಟ್ಸ್ ಎಷ್ಟು ಬರುತ್ತೆ ಮತ್ತು ಶಿಯರ್ ಫೋರ್ಸಸ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆನಾ. ಎಮ್ ಯು ಈಸ್ ಅ ಅಲ್ಟಿಮೇಟ್ ಮೂಮೆಂಟ್, ಎಮ್ ಈಸ್ ಅ ಮೂಮೆಂಟ್, ಯು ಈಸ್ ಅ ಅಲ್ಟಿಮೇಟ್. ಸೊ ಅಲ್ಟಿಮೇಟ್ ಮೂಮೆಂಟ್ ಎಮ್ ಯು ಈಸ್ ಈಕ್ವಲ್ ಟು ಫ್ಯಾಕ್ಟರ್ಡ್ ಮೂಮೆಂಟ್ ಅಂತಲೂ ಕರಿತೀವಿ. ಅಲ್ಟಿಮೇಟ್ ಮೂಮೆಂಟ್ಗೆ ಫ್ಯಾಕ್ಟರ್ ಮೂಮೆಂಟ್ ಅಂತ ಹೇಳ್ಬಿಟ್ಟು ಕೂಡ ಕರಿತೀವಿ. ಸೊ ಫ್ಯಾಕ್ಟರ್ಡ್ ಮೂಮೆಂಟ್ ಈಕ್ವಲ್ಸ್ ಟು 0.125 ಟೈಮ್ಸ್ ಡಬ್ಲ್ಯೂ ಈಸ್ ಇಲ್ಲಿದೆಲ್ಲ ಫ್ಯಾಕ್ಟರ್ಡ್ ಲೋಡ್ ಇದೆ, ಅಲ್ಟಿಮೇಟ್ ಲೋಡ್ ಇದೆಲ್ಲ ಅದು ಇಂಟು L². ಎಲ್ ಈಸ್ ಅ ಎಫೆಕ್ಟಿವ್ ಲೆಂತ್. ಓಕೆನಾ. 1.125 ಇಂಟು 15.19 ಇಲ್ಲಿದೆ ನೋಡ್ರಿ ಅಲ್ಟಿಮೇಟ್ ಮೂಮೆಂಟ್ ಡಬ್ಲ್ಯೂ, ಆ್ಯಂಡ್ ಎಲ್ ಈಸ್ ಅ 4.16². ಇದನ್ನು ನಾವು ಎಫೆಕ್ಟಿವ್ ಸ್ಪ್ಯಾನ್ಗೆ ಕ್ಯಾಲ್ಕುಲೇಟ್ ಮಾಡಿದೀವಲ್ವ ಅದು. ಇದು ಎಲ್ಲಿಂದ ಬಂತಂದರೆ 0.125, ಇಟ್ಸ್ ಎ ಸಿಂಪಲ್ ಬೆಂಡಿಂಗ್ ಮೂಮೆಂಟ್ ಫಾರ್ಮುಲಾ ಏನಿದೆ ಹೇಳ್ರಿ. ಬೆಂಡಿಂಗ್ ಮೂಮೆಂಟ್ ಈಸ್ ಈಕ್ವಲ್ ಟು WL²/8 ಅಲ್ವಾ. ಸೊ 1/8 ಮಾಡಿದ್ರೆ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ, 1/8 ಮಾಡಿದರೆ ಆನ್ಸರ್ ನಿಮಗೆ 0.125 ಬರುತ್ತೆ. ಅದೇ ಇದು ಫಾರ್ಮುಲಾ, WL²/8. ಇದೇ ಫಾರ್ಮುಲಾನ ಏನು ಮಾಡಿದ್ದಾರೆ, 0.125 ಇಂಟು ಡಬ್ಲ್ಯೂ ಇಂಟು L² ಅಂತ ಬರೆದಿದ್ದಾರೆ. ಸೊ ಡಬ್ಲ್ಯೂ ಇಲ್ಲಿದೆನಾ, ಡಬ್ಲ್ಯೂ L² ಇದೆ ಅಲ್ವಾ. ಇದೇನಿದೆ ಅಲ್ವಾ 8, 1/8 ಅಂದರೆ 0.125 ಬರುತ್ತೆ. ಸಿಂಪಲ್. ಸೊ ವಿ ವಿಲ್ ಗೆಟ್ ಎ ಫ್ಯಾಕ್ಟರ್ಡ್ ಮೂಮೆಂಟ್ 32.86 kN/m. ವಿ ಅಂದರೆ ಶೇರ್ ಫೋರ್ಸ್, ವಿ ಯು ಅಂದರೆ ಅಲ್ಟಿಮೇಟ್ ಶೇರ್ ಫೋರ್ಸ್ ಅಂತ, ಅಂದರೆ ಫ್ಯಾಕ್ಟರ್ಡ್ ಶೇರ್ ಫೋರ್ಸ್ ಅಂತ. 0.2 ಟೈಮ್ಸ್ WU ಎಲ್ ಅಂತ ಇದೆ ಅಲ್ವಾ, ಇಲ್ಲಿದೆ ನೋಡ್ರಿ. ಇದು ಹೆಂಗೆ ಬರುತ್ತೆ ಅಂದರೆ WL/2 ಇದೆ, WL/2. W ಇಲ್ಲಿದೆ, ಇಲ್ಲೂ ಇದೆ, ಎಲ್ ಇಲ್ಲಿದೆ, ಸೊ ಇಲ್ಲಿದೆ. 0.5 ಇದೆಲ್ಲ, ಅದ್ರ ಬದಲಿಗೆ /2 ಇದೆ. 1/2 ಅಂದರೆ 0.5. ಸೊ 0.5 ಟೈಮ್ಸ್ WL ಅಂತಿದೆ. ದಟ್ಸ್ ಈಕ್ವಲ್ ಟು 0.5 ಇಂಟು 15.19 W ಆಲ್ರೆಡಿ ಗೊತ್ತಿದೆ. ಸೊ ಇಂಟು ಎಲ್ ಇಸ್ ಎಫೆಕ್ಟಿವ್ ಲೆಂತ್, ಎಫೆಕ್ಟಿವ್ ಸ್ಪ್ಯಾನ್ 4.16 meters. So we will get a ultimate shear force 31.60 kN. Okay. Next, limiting moments of resistance ಅಂತ ಬರುತ್ತೆ. MU ಲಿಮಿಟ್ ಇದೆ ನಿಮಗೆ. MU ಲಿಮಿಟ್ ಫಾರ್ಮುಲಾ 0.138 FCK BD² ಇದೆ ನಿಮಗೆ ಕೋಡ್ ಬುಕ್ಕಲ್ಲಿ ಕೂಡ ಸಿಗುತ್ತೆ. ದೆನ್ FCK ಬಂದ್ಬಿಟ್ಟು ಕಾಂಕ್ರೀಟ್ ಗ್ರೇಡ್, ದೆನ್ B ಈಸ್ 1 meter ಅಂತ ತೊಗೊಂಡಿದ್ದಾರೆ. ಸೊ 1000 ಅಂತ ಬರೆದಿದ್ದಾರೆ. 1000 ಈಸ್ 1 meter ಅಂದರೆ 1000 mm. ಓಕೆನಾ. ಬಿ ಬ್ರೆಡ್ತ್ ಏನಿದೆ ನೋಡಿ ಸ್ಲ್ಯಾಬ್ದು 1 meterಗೆ ನಾವು ಡಿಸೈನ್ ಮಾಡ್ತಿದ್ದೀವಿ. ಸೊ 10⁻³ ಅಂತ ಬರೆದಿದ್ದಾರೆ. ಓಕೆನಾ. ಡಿ ಈಸ್ ಈಕ್ವಲ್ ಟು 160 mm. ಡಿ ಅಂದರೆ ಎಫೆಕ್ಟಿವ್ ಡೆಪ್ತ್ ಏನಿದೆಲ್ಲ 160 mm. ಸೊ 160 mm² ಇಂಟು 10⁻⁻6 ಏನಕ್ಕೆ ಬರೆದಿದ್ದಾರೆ ಅಂದರೆ ಈ ಎಲ್ಲ ಫಾರ್ಮುಲಾನು ಕೂಡ ಅವ್ರು ಏನು ಮಾಡಿದ್ದಾರೆ, MML ಕನ್ವರ್ಟ್ ಮಾಡಿರೋದಕ್ಕೆ 10⁻⁻6 ಅಂತ ಬರೆದಿದ್ದಾರೆ. ಓಕೆನಾ. ದಟ್ಸ್ ಈಕ್ವಲ್ ಟು 10.65 kN/m. ನೋಡಿರಿ, ಇಲ್ಲಿ ಎಲ್ಲವನ್ನೂ ತಗೊಂಡಿರೋದು MML ತಗೊಂಡಿದ್ವಿ, ಬಟ್ ಇಲ್ಲೇನಿದೆ ಕೊನೆಗೆ kN/m ಇಟ್ಟಿದ್ವಿ. ಸೊ ಇಲ್ಲಿ /10⁻⁻6 ಮಾಡಿರೋದು. ಇದು 10⁻⁻6 ಏನು ಬರ್ದಿಲ್ಲ ಅಂದರೆ ಇಲ್ಲೇನು ಬರುತ್ತೆ, Nm ಬರುತ್ತೆ ಆನ್ಸರ್. ಹೆಂಗೆ ಬರುತ್ತೆ, 70.65 ಇಂಟು 10⁻³ Nm ಅಂತ ಹೇಳ್ಬಿಟ್ಟು ಆನ್ಸರ್ ಬರುತ್ತೆ. ಓಕೆನಾ. ಸಿನ್ಸ್ MU ಈಸ್ ಲೆಸ್ ದೆನ್ MU ಲಿಮಿಟ್, ಇಲ್ಲಿ ನೋಡ್ರಿ ಎಷ್ಟಿದೆ, 32.86 kN/m ಇದೆ MU. MU ಲಿಮಿಟ್ ಬಂದರೆ 70.65 ಇದೆ, ಇಲ್ಲಿದೆ ಅಲ್ವಾ, 70.65 ಇದೆ. ಸೊ MU ಈಸ್
less than MU limit section is under reinforced. So under reinforced section ಇದೆ ಅಂತ ಹೇಳ್ಬಿಟ್ಟು ನಾವು ಈಗ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟ್ ಸ್ಟೆಪ್ ಬಂದು ಟೆನ್ಷನ್ ರಿಇನ್ಫೋರ್ಸ್ಮೆಂಟ್. ಓಕೆನಾ, ಟೆನ್ಷನ್ ರಿಇನ್ಫೋರ್ಸ್ಮೆಂಟ್ MU ಈ ಫಾರ್ಮುಲಾ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ, ಕೋಡ್ ಬುಕ್ಕಲ್ಲಿ ಸಿಗುತ್ತೆ, ಪೇಜ್ ನಂಬರ್ 96ಅಲ್ಲಿ. IS 456 2000 ಇದೆಯಲ್ಲೋ ಅದರಲ್ಲಿ ಪೇಜ್ ನಂಬರ್ 96ಅಲ್ಲಿ ಈ ಫಾರ್ಮುಲಾ ಸಿಗುತ್ತೆ. MU is equal to 0.87 ESD FY into D. ಓಕೆನಾ, ESD ಅಂದರೆ ಏರಿಯಾ ಆಫ್ ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ಸ್. ಓಕೆನಾ, FY ಇದೆ ಗ್ರೇಡ್ ಆಫ್ ಸ್ಟೀಲ್, D is ಎಫೆಕ್ಟಿವ್ ಡೆಪ್ತ್. ಓಕೆ, ಇದರಲ್ಲಿ ಕೂಡ ಅವೇ ಟರ್ಮ್ಸ್ ಇದ್ದಾವೆ. ESD FY, B is ಬ್ರೆಡ್ತ್ 1 ಮೀಟರ್ ಅಂತ ತಗೋಬೇಕು, ಸೊ 1000 mm. D ಏನಿದೆ ಎಫೆಕ್ಟಿವ್ ಡೆಪ್ತ್, FCK ಬಂದ್ಬಿಟ್ಟು ಕಾಂಕ್ರೀಟ್ ಗ್ರೇಡ್. ಸೊ MU ಲಿಮಿಟ್ನ ಆಲ್ರೆಡಿ ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದನ್ನ ಇಲ್ಲೇ ಬರ್ಕೊಂಡಿದ್ದಾರೆ. 32.86 ಕಿಲೋ ನ್ಯೂಟನ್ ಮೀಟರ್ ಇದೆ ಅಲ್ವಾ, ಇದನ್ನು MM ಅಲ್ಲಿ ಕನ್ವರ್ಟ್ ಮಾಡಿದ್ದಾರೆ. ಸೊ 10⁶ ಅಂತ ಬರೆದಿದ್ದಾರೆ. 32.86 ಇಂಟು 10⁶ ಟು ಕನ್ವರ್ಟ್ ದಿಸ್. ಓಕೆನಾ, ಕಿಲೋ ನ್ಯೂಟನ್ ಮೀಟ್ರಲ್ಲಿ ಇರೋದನ್ನು ನ್ಯೂಟನ್ MM ಅಲ್ಲಿ ಕನ್ವರ್ಟ್ ಮಾಡೋದಕ್ಕೆ ಏನು ಬರೆದಿದ್ದಾರೆ, 10⁶ ಅಂತ ಬರೆದಿದ್ದಾರೆ. ಈಕ್ವಲ್ಸ್ ಟು 0.87 ಇಂಟು 415. ಓಕೆನಾ, 415 EST ಇಂಟು 160. ಇದು ಏನಕ್ಕೆ 415 ಎಲ್ಲಿದ್ದ ಬಂತಂದರೆ ಇಲ್ಲಿದೆ ಅಲ್ವಾ, FY ಇದು ಸ್ಟೀಲ್ ಗ್ರೇಡ್. ಸೊ 415 EST ಆ್ಯಸ್ ಇಟ್ ಈಸ್ ಇಟ್ಟಿದ್ದಾರೆ, ಬಿಕಾಸ್ ನಾವು ಇದನ್ನೇ ಕ್ಯಾಲ್ಕುಲೇಟ್ ಮಾಡ್ತಿರೋದಕ್ಕೆ. ಟೆನ್ಷನ್ ಏರಿಯಾ ಆಫ್ ಟೆನ್ಷನ್ ರಿಇನ್ಫೋರ್ಸ್ಮೆಂಟ್ ಇಂಟು ಎಫೆಕ್ಟಿವ್ ಡೆಪ್ತ್ is 160, 1 minus EST as it is. FY is 415, B is 1 meter, that is 1000 mm. D is effective depth 160 and FCK is a grade of concrete 20 Newton per mm square. Okay, solving ಇದೆಲ್ಲ ಸಾಲ್ವ್ ಮಾಡಿದರೆ ನೀವು ಕ್ಯಾಲ್ಕುಲೇಟ್ ಹಾಕ್ಬಿಟ್ಟು ಸಾಲ್ವ್ ಮಾಡಿ, we will get a EST, area of steel reinforcement will be 531 mm square. That is greater than EST minimum 216 mm square. EST minimum ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ 0.12% BD ಸ್ಕ್ವೇರ್ ಹಾಕಿದರೆ ಬರುತ್ತೆ. ಓಕೆನಾ, 0.12 ಓಕೆ ಡಿವೈಡೆಡ್ ಬೈ 100 ಮಾಡಿ ಇಂಟು B ಇಂಟು ಕ್ಯಾಪಿಟಲ್ D. ಓಕೆನಾ, ಕ್ಯಾಪಿಟಲ್ D ಸ್ಕ್ವೇರ್. ಇದನ್ನು ಮಾಡಿದರೆ ನಿಮಗೆ ಏನು ಸಿಗುತ್ತೆ, ದಿಸ್ ಇಸ್ ನಾಟ್ 1, ದಿಸ್ ಇಸ್ 2. ಓಕೆನಾ, ಇಲ್ಲಿ ಇದೇನಿದೆ 2 ಡಿವೈಡೆಡ್ ಬೈ 100 ಇಂಟು B ಇಂಟು D ಸ್ಕ್ವೇರ್. ಇದಕ್ಕೆ ಈ ಫಾರ್ಮುಲಾಕ್ಕೆ ಹಾಕಿದರೆ ನಿಮಗೆ EST ಮಿನಿಮಮ್ ಸಿಗುತ್ತೆ 216 mm ಸ್ಕ್ವೇರ್. ಓಕೆ ಓಕೆ ದೆನ್ ಯೂಸಿಂಗ್ 10 mm ಡಯಾ ಬಾರ್ಸ್, ದ ಸ್ಪೇಸಿಂಗ್ ಆಫ್ ದ ಬಾರ್ಸ್ ಈಸ್ ಕಂಪ್ಯೂಟೆಡ್ ಆಸ್. ಈ ಫಾರ್ಮುಲಾ ಕೂಡ ನಿಮಗೆ IS ಕೋಡಲ್ಲಿ ಸಿಗುತ್ತೆ. ಸ್ಪೇಸಿಂಗ್ S is equal to 1000 EST ಡಿವೈಡೆಡ್ ಬೈ ಕ್ಯಾಪಿಟಲ್ EST. ಇದು ಸ್ಮಾಲ್ EST ಏನಂದರೆ ಸ್ಟೀಲ್ ಬಾರ್ ಆಫ್ ಸಿಂಗಲ್ ಬಾರ್. ಓಕೆನಾ, ಏರಿಯಾ ಆಫ್ ಎ ಸಿಂಗಲ್ ಬಾರ್. ದಿಸ್ ಇಸ್ ಬಂದ್ಬಿಟ್ಟು ಟೋಟಲ್ EST, ದಟ್ಸ್ ಈಕ್ವಲ್ ಟು 1000 ಇಂಟು 78.5. ಹೆಂಗೆ ಬಂತಂತ ಹೇಳಿದ್ರೆ ಇಲ್ಲಿ ನೋಡಿ, ವಿ ಕನ್ಸಿಡರ್ಡ್ 10 mm. ಸೊ ಪೈ ಡಿವೈಡೆಡ್ ಬೈ 4 ಇಂಟು 10 ಸ್ಕ್ವೇರ್ ಮಾಡಿ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ, ಇದು ಬರುತ್ತೆ 78.5 ಆನ್ಸರ್ ಬರುತ್ತೆ. ಡಿವೈಡೆಡ್ ಬೈ 531 EST ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ ಅದು. ಸೊ ಸ್ಪೇಸಿಂಗ್ ವಿಲ್ ಬಿ 147 mm ಬಂತು. ಸೊ we are adopting a spacing of 140 mm. Alternate bars are bent up at support. Okay, next distribution bars ಇಲ್ಲಿದೆ ಅಲ್ವಾ, ಇದೆ ಸಿಮಿಲರ್. ಓಕೆನಾ, EST is equal to 0.12% ಅಂತ ಹೇಳಿದ್ರೆ, ಸೊ 0.0012 ಇಂಟು 1000 ಇಂಟು 185 ಮಾಡಿದ್ರೆ 220 mm ಸ್ಕ್ವೇರ್ ಬರುತ್ತೆ. ಸಿಮಿಲರ್ ಟು EST ಮಿನಿಮಮ್. ವಿ ಆರ್ ಪ್ರೊವೈಡಿಂಗ್ 8 mm ಡಯಾ ಬಾರ್ಸ್ ಫಾರ್ ಅ ಡಿಸ್ಟ್ರಿಬ್ಯೂಷನ್ ಬಾರ್ಸ್. ಓಕೆನಾ, ಡಿಸ್ಟ್ರಿಬ್ಯೂಷನ್ ಬಾರ್ಸ್ಗೆ 8 mm, ಮೇನ್ ಬಾರ್ಸ್ಗೆ 10 mm. ಓಕೆ, 8 mm ಬಾರ್ಸ್ ಇಟ್ಟ 230 mm ಸೆಂಟರ್ ಟು ಸೆಂಟರ್. ಚೆಕ್ ಫಾರ್ ಅ ಶಿಯರ್. ಇದು ಏನು EST 217 mm ಸ್ಕ್ವೇರ್ ಅಂದರೆ ಇಲ್ಲೇನಿದೆ ಅಲ್ವಾ 220 mm ಸ್ಕ್ವೇರ್. ನಾವು ಸ್ಪೇಸಿಂಗ್ನ 230 mm ಇಟ್ಟು 8 mm ಡಯಾ ಬಾರ್ಸ್ ಯೂಸ್ ಮಾಡಿದರೆ ಟೋಟಲ್ ಎಷ್ಟು ಬರುತ್ತೆ, 217 mm ಸ್ಕ್ವೇರ್ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸಿದ್ದೀವಿ ಅಷ್ಟೇ. ಚೆಕ್ ಫಾರ್ ಶಿಯರ್ ಸ್ಟ್ರೆಸ್. ಟು ವಿ ಈಸ್ ಈಕ್ವಲ್ ಟು VU ಡಿವೈಡೆಡ್ ಬೈ BD. ಇದೇನು ಅಲ್ಟಿಮೇಟ್ ಶಿಯರ್ ಫೋರ್ಸ್ ಮೇಲ್ಗಡೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ VUನ ಅಲ್ವಾ, 31.6 ಅಂತ. ಇಲ್ಲಿ 31.6 ಕಿಲೋ ನ್ಯೂಟನ್ ಅಂತ ಇದೆ ಅಲ್ವಾ, ಅದೇ ಅದು 31.6 ಇಂಟು 10⁻³ ಫಾರ್ ಅ ಕಿಲೋ ನ್ಯೂಟನ್ divided by B is 1000 into D is 160 mm. After calculating we will get a 0.198 Newton per mm square. Okay,
Next step under percentage reinforcement. PT is equal to 100 AST divided by BD. 100 is as it is 100 multiplied by AST. ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ವಿ 531 1000 ಫಾರ್ ಬಿ ಇಲ್ಲಿದೆ ಅಲ್ವಾ ಬಿಗೆ 1000 ಡಿ ಇಸ್ 160. ಓಕೆ ದಟ್ಸ್ ಈಕ್ವಲ್ ಟು ವಿ ವಿಲ್ ಗೆಟ್ 0.166. Permissible shear stress in slabs, refer table number 19 of IS 456. Okay, ಇದು ಪೇಜ್ ನಂಬರ್ ಐ ಥಿಂಕ್ 71 ಅನ್ಸುತ್ತೆ, ಅಲ್ಲಿ ರೆಫರ್ ಮಾಡಿರಿ. ಟೇಬಲ್ ನಂಬರ್ 19 ಈಸ್ ಕಂಪ್ಯೂಟೆಡ್ ಆಸ್ ಅ ಕೆ ಈಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ ವಿತ್ ಟಿ ಸಿ ಈಸ್ ಈಕ್ವಲ್ ಟು 1.23. ಇದು ಕೂಡ ನಿಮಗೆ ಎಲ್ಲಿ ಸಿಗುತ್ತೆ ಕೆ ವ್ಯಾಲ್ಯೂ ಅಂತ ಹೇಳಿದ್ರೆ ಈ ಟೇಬಲ್ ಇದೆ ಅಲ್ವಾ, ಇದು ಟೇಬಲಲ್ಲಿ ಈ ವ್ಯಾಲ್ಯೂ ಸಿಗುತ್ತೆ ನಿಮಗೆ ಕೆ ವ್ಯಾಲ್ಯೂ ನೆಕ್ಸ್ಟ್ ಟೇಬಲಲ್ಲಿ. ಓಕೆನಾ 1.23 ಇಂಟು 0.293 ಟಿ ಸಿ ಕ್ಯಾಲ್ಕುಲೇಟ್ ಮಾಡಿದ್ರೆ 0.36 ನ್ಯೂಟನ್ ಪರ್ ಎಮ್ ಸ್ಕ್ವೇರ್ ನಮಗೆ ವ್ಯಾಲ್ಯೂ ಸಿಗುತ್ತೆ. ಓಕೆನಾ ಟಿ ಸಿ ವ್ಯಾಲ್ಯೂ ಟೇಬಲ್ ನಂಬರ್ 19 ಸಿಗುತ್ತೆ. ಹೆನ್ಸ್ ದ ಸ್ಲ್ಯಾಬ್ ಈಸ್ ಶೇಫ್ ಇನ್ ಶೇರ್. ವೈ ನೋಡಿರಿ ಕೆ ಇಂಟು ಟಿ ಸಿ ಮಾಡಿದಾಗ ಇದೇನು ಬರಬೇಕು ಗ್ರೇಟರ್ ದೆನ್ ಟಿ ವಿ ಬರಬೇಕು. ಅಂದರೆ ನಮಗೆ ಟಿ ವಿ ಅಂದರೆ ಯಾವುದು ಇಲ್ಲಿದೆ ನೋಡಿರಿ ತೋರಿಸ್ತಿದ್ದೀನಿ, ಇಲ್ಲಿದೆ ಅಲ್ವಾ, ಇದು 0.198 ನ್ಯೂಟನ್ ಪರ್ ಎಮ್ ಸ್ಕ್ವೇರ್ಕಿಂತ ಜಾಸ್ತಿ ಇರಬೇಕಾ ಈ ವ್ಯಾಲ್ಯೂ. So hence the slab is safe in shear. Check for deflection control. This is a crucial part and important check in a slab. Okay, slab alli deflection control ಏನಿದೆಲ್ಲ ಇದನ್ನು ಚೆಕ್ ಮಾಡಲೇಬೇಕು. ಇದನ್ನು ಯಾವ ಥರ ಚೆಕ್ ಮಾಡ್ತೀವಿ ಅಂದರೆ L/D max is equal to L/D basic into KT into KC into KF. ಓಕೆನಾ ರೆಫರ್ ಫಿಗರ್ ನಂಬರ್ 7.2 for a KT, 7.3 for a KC and 7.4 for a KF. ಓಕೆನಾ IS 456 ಅದರಲ್ಲಿದೆ ಸಿಗುತ್ತೆ. ಫಾರ್ PT 100 ಇಂಟು EST ಡಿವೈಡೆಡ್ ಬೈ ಬಿ ಇಂಟು ಡಿ, ಇಲ್ಲಿದೆಲ್ಲ ಫಾರ್ಮುಲಾ ಇದೆ. ಫಾರ್ಮುಲಾ 100 EST ಈಸ್ ಅ 5 ಇಲ್ಲಿದೆ ನೋಡಿರಿ. ಓಕೆನಾ 1000 ಡಿವೈಡೆಡ್ ಬೈ 160 ಈಕ್ವಲ್ ಟು 0.33%. L/D max is equal to 20 into 1.4 into 1 into 1, that's equal to 29 we will get. ಓಕೆನಾ 20 ಅಂದರೆ L/D basic is 20, KT is 1.4, KC is 1 and KF is 1. Overall we will get 29. L/D provided ನಾವು ಎಷ್ಟು ಕೊಟ್ಟಿವಿ ಲೆಂತ್ನ ಎಫೆಕ್ಟಿವ್, ದಿಸ್ ಈಸ್ ಅ ಕ್ಲಿಯರ್ ಸ್ಪ್ಯಾನ್. ಓಕೆನಾ ದಿಸ್ ವಿಲ್ ಬಿ ಅ ಕ್ಲಿಯರ್ ಸ್ಪ್ಯಾನ್. ಇಲ್ಲೇನಿದೆ ನೋಡಿರಿ ದಿಸ್ ಈಸ್ ಅ ಎಫೆಕ್ಟಿವ್ ಸ್ಪ್ಯಾನ್ 4160 mm ಅಂದರೆ 4.16 ಮೀಟರ್ ಡಿವೈಡ್ ಬೈ 160 mm ಅಂದರೆ 0.16 ಮೀಟರ್, ದಟ್ಸ್ ಈಕ್ವಲ್ ಟು 26. ಓಕೆನಾ 26 ಈಸ್ ಲೆಸ್ ದೆನ್ 29 ಅಂದರೆ ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ಎಷ್ಟೈತೆ 29 ಐತೆ. ಸೊ ನಾವು ಪ್ರೊವೈಡ್ ಮಾಡಿದ್ರೆ 26 ಐತೆ. ಸೊ ಎಸ್ ಡಿಫ್ಲೆಕ್ಷನ್ ಕ್ರಿಟೇರಿಯಾ ಈಸ್ ಸ್ಯಾಟಿಸ್ಫೈಡ್. ಓಕೆನಾ ಇಲ್ಲಿಗೆ ನಿಮ್ಮದು ಪ್ರಾಬ್ಲಮ್ ಏನಾಗುತ್ತೆ ಡಿಸೈನ್ ಆಫ್ ಅ ಸ್ಲ್ಯಾಬ್ಸ್ ಕಂಪ್ಲೀಟ್ ಆಗುತ್ತೆ. ಓಕೆ ಐ ಹೋಪ್ ಈ ಪ್ರಾಬ್ಲಮ್ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದರಲ್ಲಿ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ನಾನು ಇಮಿಡಿಯೇಟಾಗಿ ರಿಪ್ಲೈ ಮಾಡಿ ನಿಮಗೆ ಅದನ್ನು ಸಾಲ್ವ್ ಮಾಡ್ತೀನಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ಗೆ ಬಂದಿದ್ದರೆ ಸಿವಿಲ್ ಕರಿಯರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅದರಿಂದ ನಾನು ಹೊಸ ವೀಡಿಯೋನ ಅಪ್ಲೋಡ್ ಮಾಡೋದು ನಿಮಗೆ ಈಸಿಯಾಗಿ ರೀಚ್ ಆಗುತ್ತೆ. ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.